ಸಾಯಿರಾಮ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾರ್ಚ್ 18ನೇ ತಾರೀಕು ಮಹಾಪ್ರತ್ಯಂಗಿರ ಯಾಗವನ್ನು ನಾವು ಬೆಂಗಳೂರಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ಈಗಾಗಲೇ ಸಾವಿರಾರು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಈ ಮಹಾಪ್ರತ್ಯಂಗಿರ ಯಾಗಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಇವತ್ತು ಬಹಳ ಮುಖ್ಯವಾದಂಥ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಯಾಗಕ್ಕೆ ಬರ್ಬೇಕಾದ್ರೆ ಏನ್ ತರಬೇಕು, ಏನ್ ತರಬಾರ್ದು, ಹೇಗಿರಬಾರ್ದು ಅನ್ನೋದನ್ನ ಎಷ್ಟೋ ಜನ ಕೇಳ್ತಾ ಇದ್ದಾರೆ. ಪದೇ ಪದೇ ಕೇಳ್ತಾ ಇರೋದ್ರಿಂದ ನಾವು ಎಲ್ಲ ವಿಷಯನೂ ಸೇರಿಸಿ ಒಂದು ಎಪಿಸೋಡ್ ಮಾಡ್ಬೇಕು ಅಂತ ಹೇಳಿ ಈ ಒಂದು ಎಪಿಸೋಡ್ ಮಾಡ್ತಾ ಇದ್ದೀನಿ. ಮೊಟ್ಟ ಬಾರಿಗೆ ಯಾರ್ಯಾರು ನಮ್ಮ ಈ ಮಹಾಪ್ರತ್ಯಂಗಿರ ಯಾಗ ಮಾರ್ಚ್ 18ನೇ ತಾರೀಕು ನಡೀತಾ ಇರೋದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿರೋರ್ಗೆಲ್ರಿಗೂ ಕೂಡ ಹೃದಯಪೂರ್ವಕ ವಂದನೆಗಳು ಮತ್ತೆ ನಿಮ್ಗೆ ಆದರದ ಸ್ವಾಗತ. ಮಹಾಪ್ರತ್ಯಂಗಿರ ಯಾಗ ಬೆಂಗಳೂರಿನಲ್ಲಿ ಇಸ್ಕಾನ್ ಅಂತಿದೆ. ಆ ಇಸ್ಕಾನ್ ಆಪೋಸಿಟ್ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆ. ಇಸ್ಕಾನ್ ಆಪೋಸಿಟ್ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆ. ಅದ್ರ ಹಿಂಭಾಗದಲ್ಲಿ ರಾಣಿ ಅಬ್ಬಕ್ಕ ಆಟದ ಮೈದಾನ ಅಂತೇಳಿ ಒಂದು ದೊಡ್ಡ ಮೈದಾನ ಇದೆ. ಅಲ್ಲಿ ನಡೀತಾ ಇದೆ. ಇದು ಸ್ಥಳ ಎಲ್ಲಿ ನಡೀತಾ ಇದೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವರು. ಅಂಬೇಡ್ಕರ್ ಮೈದಾನನ ಅಥವಾ ಬೇರೆ ಕಡೆನಾ ಅಂತ ಕೇಳಿದ್ದಾರೆ. ನೀವು ಕೇಳಿದ್ದು ಕರೆಕ್ಟು. ಅದಕ್ಕೆ ಉತ್ತರ ಇನ್ನೊಮ್ಮೆ ಹೇಳ್ತೀನಿ. ಮಹಾಲಕ್ಷ್ಮಿ ಲೇಔಟ್ ಅಂತಿದೆ ಬೆಂಗಳೂರಿನಲ್ಲಿ. ಇಸ್ಕಾನ್ ಆಪೋಸಿಟ್ ಅಲ್ಲಿ ಮೆಟ್ರೋ ಸ್ಟೇಷನ್ ಹಿಂಭಾಗ, ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಹಿಂಭಾಗ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿಗೆ ಸ್ಥಳದ ಬಗ್ಗೆ ಗೊಂದಲ ಇಲ್ಲ. ಈ ಸ್ಥಳಕ್ಕೆ ಹೆಂಗ್ ಬರ್ಬೇಕು ಅಂತ ಕೇಳ್ತಾರೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ಕೇವಲ 1 ಕಿಲೋಮೀಟರ್ ಅಷ್ಟೇ ನಮ್ಮ ಜಾಗಕ್ಕೆ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ 4ರಿಂದ 4.5 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಮೆಟ್ರೋ ಇದೆ, ಸಿಟಿ ಬಸ್ ಇದೆ, ಆಟೋ ಇದೆ, ಕ್ಯಾಬ್ಸ್ ಇದೆ. ಕ್ಯಾಬ್ಗಳು ಬಹಳಷ್ಟು ಸಿಗುತ್ತೆ. ಅದರಿಂದ ಗೊಂದಲ ಬೇಡ. ಹಾರ್ಟ್ ಆಫ್ ದಿ ಸಿಟಿನಲ್ಲಿ ಇದೆ. ಸ್ಥಳದ ಬಗ್ಗೆ ಕ್ಲಾರಿಟಿ ಆಯ್ತು ಅಂತ ಅನ್ಕೋತೀನಿ. 18ನೇ ತಾರೀಕು ಬುಧವಾರ ಯುಗಾದಿ ಅಮಾವಾಸ್ಯೆ. ಈ ದಿವಸ ನಾವು ಈ ಕಾರ್ಯಕ್ರಮನ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಯಾಕೆಂದ್ರೆ ಅಮಾವಾಸ್ಯೆ ದಿವಸನೇ ಇದು ಮಾಡಿದ್ರೆ ಬಹಳ ಒಳ್ಳೇದು ಪ್ರತ್ಯಂಗಿರ ಯಾಗ. ಈ ಯಾಗಕ್ಕೆ ಯಾರೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೋ ಅವರು ವಾಟ್ಸಪ್ ಅಲ್ಲಿ ನಿಮ್ಗೆಲ್ಲ ಬಂದಿರುತ್ತೆ. ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದಕ್ಕೆ ಒಂದು ಮೆಸೇಜ್ ಬಂದಿರುತ್ತೆ ನಮ್ಮ ಕಡೆಯಿಂದ. ಅದನ್ನ ತಗೊಂಡ್ಬರ್ಬೇಕು. ನೀವು ಎಷ್ಟೊತ್ತಿಗೆ ಬರಬೇಕು? ಈಗ ಜನ ಜಾಸ್ತಿ ಆಗಿರೋದ್ರಿಂದ ನಾವು ರಿಜಿಸ್ಟ್ರೇಷನ್ 12:15 ಶುರು ಮಾಡೋಣ ಅಂತ ಇದ್ದೀವಿ. 12:15 ಬಂದು ವಯಸ್ಸಾದ ಜನರಿಗೆ, ಗಂಡಸರಿಗೆ, ಸೀನಿಯರ್ ಸಿಟಿಜನ್ಸ್ಗೆ ಸಪ್ರೇಟ್ ಕೌಂಟರ್ ಇದೆ. ವಯಸ್ಸಾಗಿರುತ್ತ ಸೀನಿಯರ್ ಹೆಂಗಸು ಸೀನಿಯರ್ ಸಿಟಿಜನ್ಸ್ ಮಹಿಳೆಯರಿಗೆ ಸಪ್ರೇಟ್ ಕೌಂಟ್ ಇದೆ. ಅಂಗವಿಕಲರಿಗೆ ಸಪ್ರೇಟ್ ಕೌಂಟರ್ ಇದೆ. ಹುಡುಗರಿಗೂ ಹುಡುಗಿಯರಿಗೂ ಯುವತಿಯರಿಗೂ ಕೂಡ ಸಪ್ರೇಟ್ ಕೌಂಟರ್ ಇದೆ. ಆದ್ರಿಂದ ನೀವು ಏನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರ ವೆಬ್ಸೈಟ್ ಅಲ್ಲಿ ಅದರದ ಕಾಪಿನ ತಗೊಂಡು ಆಯಾ ಏಜ್ ಗ್ರೂಪ್ನವ್ರು ಬಂದು ಆ ಕೌಂಟರ್ ನಿಂತ್ಕೊಂಡು 12:15 ಶುರುವಾಗತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನೀವು ಮನೆ ಬಿಟ್ಟ ಮುಂಚೆ ಕಂಪ್ಲೀಟ್ ಆಗಿ ಸ್ನಾನ ಮಾಡ್ಕೊಳ್ಳಿ, ತಿಂಡಿ ತಿನ್ನಿ, ಹೊಟ್ಟೆ ತುಂಬ ಊಟ ಮಾಡಿ. ಇದು ಪ್ರತ್ಯಂಗಿರದ ಕ್ಷುದ್ರ ದೇವತೆ. ಇದಕ್ಕೆ ಮಡಿ ಖಾಲಿ ಹೋಟೆಲ್ ಮಾಡ್ಬೇಕು ಅಂತ ಏನೂ ಇಲ್ಲ. ಭೈರವ, ಪ್ರತ್ಯಂಗಿರ ಇವರೆಲ್ಲ ವಿಶೇಷವಾದ ದೇವತೆಗಳು. ಅದರಿಂದ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಶುದ್ಧವಾಗಿ ಸ್ನಾನ ಮಾಡಿ, ಸಾಧ್ಯ ಆದ್ರೆ ಎಣ್ಣೆ ನೀರು ಸ್ನಾನ ಮಾಡಿ, ಅಭ್ಯಂಜನ ಸ್ನಾನ ಮಾಡಿ, ಮಧ್ಯಾಹ್ನ ಅಷ್ಟೊಳಗೆ ಊಟ ಎಲ್ಲ ಮಾಡಿಕೊಂಡು ರಿಜಿಸ್ಟ್ರೇಷನ್ ಕೌಂಟರ್ ಬಂದು ನಿಮ್ಮ ರಸೀತಿ ತೋರಿಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಗೆ ಆ ಸಮಯದಲ್ಲಿ 108 ದ್ರವ್ಯಗಳಿರುವಂಥದ್ದು, ಗಿಡಮೂಲಿಕೆಗಳು, ಆಯಾ ಮಂತ್ರಕ್ಕೆ ತಂತ್ರಕ್ಕೆ ಬೇಕಾದಂತ 108 ದ್ರವ್ಯಗಳ ಇರುವಂತ ಒಂದು ಕಿಟ್ ಅನ್ನ ಕೊಡ್ತೀವಿ ನಾವು. ಆ ಕಿಟ್ ಅಲ್ಲಿ 108 ದ್ರವ್ಯಗಳ ಜೊತೆಗೆ ನಿಮ್ಮ ಕೈಯಿಂದ 1008 ಮಂತ್ರಗಳಿಂದ ಪ್ರತ್ಯಂಗಿರ ದೇವಿಗೆ ಅರ್ಚನೆ ಮಾಡ್ಲಿಕ್ಕೆ ಕುಂಕುಮ, ಅಕ್ಷತೆ ಇವೆಲ್ಲ ನಿಮ್ಗೆ ಆ ಕಿಟ್ ಅಲ್ಲಿ ಕೊಡ್ತೀವಿ ನಾವು. ಇದನ್ನ ತಗೊಂಡು ನೀವು ರಿಜಿಸ್ಟ್ರೇಷನ್ ಆದ ತಕ್ಷಣ ನಾವು ತೋರಿಸೋ ಸ್ಥಳದಲ್ಲಿ ಸೀನಿಯರ್ ಸಿಟಿಜನ್ಸೇ ಬೇರೆ ಕುತ್ಕೋಬೇಕು, ಅಂಗವಿಕಲರು ಬೇರೆ ಕಡೆ ಕುತ್ಕೋಬೇಕು, ಮತ್ತೆ ಯುವಕ ಯುವತಿಯರು ಕೂಡ ಸಪ್ರೇಟ್ ಆಗಿ ಕುತ್ಕೋಬೇಕು. ಆಯಾ ಝೋನ್ ಅಂತ ಮಾಡಿದೀವಿ. ನಮ್ಮ ವಾಲಂಟಿಯರ್ಸ್ ನಿಮ್ಗೆ ಹೆಲ್ಪ್ ಮಾಡ್ತಾರೆ.
ಕೂತ್ಕೊಳ್ಳಿಕ್ಕೆ ಎಲ್ಲಿ ಕೂರ್ಬೇಕು ಅಂತ. ಇದಾದ್ಮೇಲೆ ರಿಜಿಸ್ಟ್ರೇಷನ್ಸ್ ಎಲ್ಲ ಆದ್ಮೇಲೆ ನಿಮ್ಗೆ ನಾವು ಯಾವ ರೀತಿ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗುತ್ತೆ ಅನ್ನೋದು ಹೇಳ್ತೀವಿ. ಅದಕ್ಕೆ ಮುಂಚೆ ನೀವು ಬೆಳೆ ಬಾಳುವಂತ ಯಾವುದೇ ರೀತಿ ಆಭರಣಗಳು, ಒಡವೆಗಳಾಗ್ಲಿ, ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗ್ಲಿ, ಕಾಸ್ಟ್ಲಿ ಚಪ್ಪಲಿಗಳನ್ನ ಹಾಕೊಂಡು ಬರಬೇಡಿ. ಯಾಕೆಂದ್ರೆ ಕತ್ತಲ್ ಚೈನ್ ಕಿತ್ಕೊಂಡು ಹೋಗೋರು ಇರ್ತಾರೆ, ಚಪ್ಪಲಿ ಕದಿಯೋರು ಇರ್ತಾರೆ. ಅಕಸ್ಮಾತ್ ನೀವೇನಾದ್ರು ತಗೊಂಬಂದ್ರೆ ಜವಾಬ್ದಾರಿ ನಿಮ್ದೆ. ಕಾಸ್ಟ್ಲಿ ಐಟಮ್ಸ್, ಬೆಳೆ ಬಾಳುವಂತ ಒಡವೆಗಳು ಏನೇ ತಂದ್ರು ನಾವು ಜವಾಬ್ದಾರ ಅಲ್ಲ. ಅದರಿಂದ ಸಿಂಪಲ್ ಆಗಿ ಬನ್ನಿ. ಎಷ್ಟೇ ಕೋಟಿ ಇದ್ರು ಎಷ್ಟೇ ಇದು ಕೂಡ ಅದು ಮನೇಲಿ ಬಹಳ ಸಿಂಪಲ್ ಆಗಿ ಬನ್ನಿ. ಏನೂ ಕಳ್ಕೋಬಾರ್ದು, ಕಳ್ತನ ಆಗ್ಬಾರ್ದು, ಯಾವುದೇ ರೀತಿ ತೊಂದರೆ ಅನುಭವಿಸ್ಬಾರ್ದು. ನೀವು ದುಡ್ಡು ಕತ್ಕೊಂಡ್ಬಿಡ್ತಾರೆ, ಕೆಲವರು ಚೈನ್ ಕದ್ದು ಬಿಡ್ತಾರೆ, ಬಳೆ ಏನೋ ಮಾಡ್ತಾರೆ ಕಳ್ಳರು, ಯಾರ್ಯಾರು ಹೆಂಗಿರ್ತಾರೋ ಗೊತ್ತಿಲ್ಲ. ಅದರಿಂದ ನೀವು ಬೆಳೆ ಬಾಳುವಂತ ವಸ್ತುಗಳೇನ ತಂದ್ರೆ ನೀವೇ ಜವಾಬ್ದಾರು. ಕಳ್ತನ ಆದ್ರೆ ನಾವು ಹೊಣೆ ಅಲ್ಲ. ಚಪ್ಪಲಿಗಳನ್ನ ಒಂದ್ ಕಡೆ ಬಿಡಕ್ಕೆ ಅವಕಾಶ ಇದೆ. ಕಾರ್ ಪಾರ್ಕಿಂಗ್ ಮೈದಾನ ಸುತ್ತಲೂ ನೀವು ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಮೈದಾನ ಹಬ್ಬಕ್ಕೆ, ರಾಣಿ ಹಬ್ಬಕ್ಕೆ ಆಟದ ಮೈದಾನ ಸುತ್ತ, ಮತ್ತೆ ಕೆಲಗಡೆ ಪೇಯ್ಡ್ ಪಾರ್ಕಿಂಗು ಕೂಡ, ಇಸ್ಕಾನ್ ಮುಂದ್ಗಡೆ ಪೇಯ್ಡ್ ಪಾರ್ಕಿಂಗ್ ಇದೆ, ಅಲ್ಲೂ ಕೂಡ ನೀವು ಮಾಡ್ಕೋಬಹುದು. ಸೊ ಅದರಿಂದ ಕಾರ್ ಪಾರ್ಕಿಂಗ್ ಬಗ್ಗೆ ಚಿಂತೆ ಇಲ್ಲ. ಚಿಂತೆ ಇರೋದೇ ತುಂಬಾ ಕಾಸ್ಟ್ಲಿ ಐಟಮ್ಸ್, ಬೆಳೆ ಬಾಳುವಂತ ವಸ್ತುಗಳನ್ನ ತಂದು ಬಿಟ್ರೆ ಅದೇನಾದ್ರು ಕಳೆದೋದ್ರೆ, ಹೆಚ್ಚು ಕಮ್ಮಿ ಆದ್ರೆ ಅದೇ ದೊಡ್ಡ ಚಿಂತೆ. ಹೀಗಾಗಿ ಪೂಜಾ ಭಂಗಕ್ಕೆ ತೊಂದರೆ ಆಗತ್ತೆ. ಪೂಜಾ ಭಂಗಕ್ಕೆ ಈ ತರ ದುರ್ಘಟನೆಗಳು ನಡಿಬಾರ್ದು. ಎರಡನೇದು, ಗಂಡಸರು ಪಂಚಶಲ್ಯ ಹಾಕೋಬೇಕು. ಬರ್ಬೇಕಾದ್ರೆ ನೀವು ಪ್ಯಾಂಟ್ ಟಿ ಶರ್ಟ್ ಏನ್ ಬೇಕು ಹಾಕೊಂಬನ್ನಿ. ಸ್ಥಳಕ್ಕೆ ಪೂಜೆ ಕೂರುವಾಗ ಪಂಚಶಲ್ಯ ಹಾಕೋಬೇಕು. ಬನೀನು ಕೂಡ ಹಾಕಕ್ ಬಿಡಲ್ಲ. ಲೇಡೀಸು ಚೂಡಿದಾರ, ನೇಟಿ, ಶಾರ್ಟ್ಸು, ಟಿ ಶರ್ಟು ಈ ತರದೆಲ್ಲ ಹಾಕೊಂಡ್ಬಂದ್ರೆ ಪೂಜೆಗೆ ಬಿಡಲ್ಲ. ನಮ್ಮ ರಾಮನ್ ಕೃಷ್ಣನ್ ಕಾಲದಲ್ಲಿ ಚೂಡಿದಾರ ಇರ್ಲಿಲ್ಲ, ನೇಟಿ ಇರ್ಲಿಲ್ಲ, ಮತ್ತೆ ಮಿಡಿ ಅಂತಾರೆ ಏನೋ, ಶಾರ್ಟ್ಸ್ ಟಿ ಶರ್ಟ್ ಏನು ಹಾಕೊಂಡ್ಬರ್ತಾರೆ ಹೆಣ್ಮಕ್ಳು, ಅದು ಅಲೋ ಮಾಡಲ್ಲ. ನೀವು ಬೇಕಾದ್ರೆ ನೋಡಿ, ಎಲ್ಲಾ ದೇವಸ್ಥಾನ ಗೋಪುರಗಳಲ್ಲಿ ಬೇಲೂರು, ಹಳೆಬೀಡು, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಬೇರೆ ಕಡೆ ಎಲ್ಲ ನೋಡಿದಾಗ ಎಲ್ಲಾ ವಿಗ್ರಹದಲ್ಲೂ ಡ್ರೆಸ್ ಕೋಡ್ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು ನಾವು. ಅದರಿಂದ ದೇವತೆಗಳಿಗೆ ಮರ್ಯಾದೆ, ಬೆಲೆ ಕೊಡ್ಬೇಕು ಅಂದ್ರೆ ಸ್ತ್ರೀಯರು ಸ್ಯಾರಿ ಉಟ್ಕೊಂಡ್ಬರ್ಬೇಕು, ಸೀರೆ ಉಟ್ಕೊಂಡ್ಬರ್ಬೇಕು. ಮುತ್ತೈದೆ ಸ್ತ್ರೀ ಹೂ ಮುಡ್ದಿರ್ಬೇಕು, ಕುಂಕುಮ ಇಟ್ಟಿರ್ಬೇಕು, ಕೈ ಬಳೆ ತೊಟ್ಟಿರ್ಬೇಕು, ಮುತ್ತೈದೆ, ಕಾಲುಂಗ್ರೆ ಇರ್ಬೇಕು, ತಾಲಿ ಇರ್ಬೇಕು. ಆಗ ಆ ದೇವಿ ಅನುಗ್ರಹ ಚೆನ್ನಾಗಾಗ್ತದೆ. ಇಲ್ಲದ್ರೆ ವಿಧವೆ ಯಾರು, ಗಂಡನ್ ಬಿಟ್ಟವ್ರು ಯಾರು, ಗಂಡ ಇಲ್ದೋದು ಯಾರು, ಮದುವೆ ಆಗದವ್ರು ಯಾರು ಗೊತ್ತಾಗೋದಿಲ್ಲ. ಅದನ್ನ ಮುತ್ತೈದೆ ಅಂತ ಹೇಳ್ತಾ ಇದೀನಿ. ಮುತ್ತೈದೆ ಸ್ತ್ರೀಯರು ಸುಮಂಗಲಿಯಾಗಿ ಬರಬೇಕು. ನೀವು ಬರ್ಬೇಕಾದ್ರೆ ಏನ್ ತಗೊಂಡ್ಬರ್ಬೇಕು? ನಾನು ಈಗಾಗಲೇ ಹೇಳ್ತಾ ಬರ್ತೀನಿ ತಿಂಗಳಿಂದನು. ಒಂದು ತೆಂಗಿನಕಾಯಿ ತಗೊಂಡ್ಬರ್ಬೇಕು, 12 ನಿಂಬೆಹಣ್ಣು, ರಾಹುಗ್ರಹ, 12 ಚಿಲ್ಲರೆ ಕಾಸು, ₹1, ₹2, ₹5 ಯಥಾಶಕ್ತಿ 12 ಚಿಲ್ಲರೆ ಕಾಸು. ಇದಲ್ದೇನೆ ಮಂಗಳಗರಕ್ಕೆ ಶಾಂತಿ, ಮಾಟಮಂತ್ರ ತಂತ್ರ ತೆಗೆಯೋದಕ್ಕೆ 100 ಗ್ರಾಮು ಬ್ಯಾಡ್ಗಿ ಮೆಣಸಿನ್ಕಾಯಿ ಆಗಿರ್ಬೋದು, ಗುಂಟೂರು ಮೆಣಸಿನ್ಕಾಯಿ ಆಗಿರ್ಬೋದು. ಒಟ್ಟು ಒಣಮೆಣಸಿನ್ಕಾಯಿ 100 ಗ್ರಾಮ್ ಮೇಲೆ ತರಲೇಬಾರ್ದು. 100 ಗ್ರಾಮ್ ಒಣಮೆಣಸಿನ್ಕಾಯಿ, 12 ನಿಂಬೆಹಣ್ಣು, 1 ತೆಂಗಿನಕಾಯಿ, 12 ಕಾಸು, ಜೊತೆಗೆ ಒಂದು ಚಿಕ್ಕದೊಂದು ಬ್ಯಾಗ್ ತಗೊಂಬನ್ನಿ, ಹ್ಯಾಂಡ್ ಬ್ಯಾಗ್, ಕೈ ಚೀಲ. ಆ ಬ್ಯಾಗ್ ತಗೊಂಬನ್ನಿ. ನಾವು ಕೊನೆಯಲ್ಲಿ ಪ್ರಸಾದ ಕೊಡ್ತೀವಿ. ಬರ್ಬೇಕಾದ್ರೆ ಒಂದು ಬಾಟ್ಲ್ ನೀರು ತಗೊಂಬನ್ನಿ. ನಿಮ್ ಕುಡಿಯಕ್ಕೆ ಒಂದು ಬಾಟ್ಲ್ ನೀರು ತಗೊಂಬನ್ನಿ. ನೀರೇನಾದ್ರು ಖಾಲಿ ಆಯ್ತು ಅಂದ್ರೆ ನಾವು ಎಲ್ಲಾ ಕಡೆ ಶುದ್ಧವಾದ ನೀರು ಇಟ್ಟಿರ್ತೀವಿ, ಫಿಲ್ಟರ್ ವಾಟರ್, ಹೋಗಿ ಆ ಬಾಟ್ಲಿಗೆ ತುಂಬ್ಕೋಬಹುದು, ಮತ್ತೆ ಕುಡಿಬಹುದು. ಅದರಿಂದ ನಿಮ್ಗೆ ಏನ್ ಬೇಕೋ ಕುಡಿಯೋಕೆ ನೀರು ತಗೊಂಬನ್ನಿ. ಯಾವುದೇ ಕಾರಣಕ್ಕೂ ಸ್ಮೋಕ್ ಮಾಡಿ, ಡ್ರಿಂಕ್ಸ್ ಮಾಡಿ, ಮಾಂಸ ಎಲ್ಲ ತಿನ್ಕೊಂಡು, ಡ್ರಗ್ಸ್ ತಗೊಂಡೆಲ್ಲ ಬರಬಾರ್ದು. ಆ ಥರದ್ದೇನೋ ಸೂಚನೆ ಕಂಡು ಬಂದ ಪಕ್ಷದಲ್ಲಿ ನಾವು ಅವನ್ನ ಹೊರಗೆ ಹಾಕ್ಬಿಡ್ತೀವಿ. ಇದು ದೇವತೆಗಳಿಗೆ ದೊಡ್ಡ ಅಗೌರವ. ಅದರಿಂದ ಯಾರೇ ಆಗಲಿ, ಹೆಂಗಸಾಗಲಿ ಗಂಡಸಾಗಲಿ, ಸ್ಮೋಕು, ಡ್ರಿಂಕ್ಸು, ಡ್ರಗ್ಸು, ಬೀಡ ಹಾಕೊಂಡ್ಬರೋದು, ಮತ್ತೆ ವಿಳ್ಳೆದೆಲ್ಲ ಹಾಕೊಂಡ್ಬರೋದು, ಹಾಕ್ಬಿಡ್ತಾರೆ, ಉಗಿಯಕ್ ಜಾಗ ಎಲ್ಲ ಅಲ್ಲೇ ಉಗಿದ್ ಬಿಡ್ತಾರೆ ಪಕ್ಕದಲ್ಲಿ. ಇದೆಲ್ಲ ಬಹಳ ತುಂಬಾ ತೊಂದರೆ ಆಗ್ತದೆ ನಮಗೂ, ಮತ್ತೆ ಪಕ್ಕದಲ್ಲಿಗೂ ತೊಂದರೆ ಆಗುತ್ತೆ. ಆದ್ರಿಂದ ಪರಿಪೂರ್ಣವಾಗಿ ಶುದ್ಧವಾಗಿ ಬರಬೇಕು. ಮತ್ತೊಂದು ವಿಶೇಷ ಏನಂತಂದ್ರೆ, ನಾವು ಯಾಗ ಮಾಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಮುದ್ರೆಗಳನ್ನ ಮತ್ತೆ ತಂತ್ರಗಳನ್ನ ಮಾಡಿಸ್ತೀವಿ. ನಿಮ್ಗೆ 108 ದ್ರವ್ಯಗಳು ಕೊಟ್ಟಿರ್ತೀವಿ. ಇದೆಲ್ಲ ಮಾಡ್ಬೇಕಾದ್ರೆ ಕೆಲವು ಕುತ್ಕೊಳಕ್ಕಾಗಲ್ಲ, ಕೆಳಗಡೆ ಕುತ್ಕೊಂಡು ಮಾಡಿದ್ರೆ ಒಳ್ಳೇದು.
ಯಾರಿಗಾಗಲ್ವೋ ಅವರು ನಾವು ಕುರ್ಚಿ ಚೇರ್ನ ವ್ಯವಸ್ಥೆ ಮಾಡಿದೀವಿ. ಅಕಸ್ಮಾತ್ ಬೈ ಮಿಸ್ಟೇಕ್ ನಂಗೆ ಕೆಳಗೆ ಕೂರಕ್ಕಾಗಲ್ಲ, ಬುಕ್ ಮಾಡ್ಕೊಂಡಿಲ್ಲ ನಾನು ವೆಬ್ಸೈಟಲ್ಲಿ ಚೇರ್ಗೆ ಅಂದ್ರೆ ಈಗಲೂ ಕಾಲ ಮಿಂಚಿಲ್ಲ, ಚೇರ್ಗೋಸ್ಕರ ನೀವು ಬುಕ್ ಮಾಡ್ಕೋಬಹುದು. ಯಾರು ಕೆಳಗೆ ಕೂರಕ್ಕಾಗಲ್ಲ ಅವ್ರಿಗೆ ಮಾತ್ರ, ವಯಸ್ಸಾದಂಥವ್ರು, ಕಾಲು ತೊಂದರೆ ಇರೋರು, ಏನೋ ಒಂದು ರೋಗ ಬಾಧೆಯಲ್ಲಿ ನಲುತ್ತಿದ್ದವ್ರಿಗೆ ಒಂದು ಚೇರ್ ವ್ಯವಸ್ಥೆ ಮಾಡಿದೀವಿ. ಅವರೇ ಬುಕ್ ಮಾಡ್ಕೋಬೇಕಂದ್ರೆ ಪುನಃ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೇಕು. ಇನ್ನೊಂದು, ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ನಾನು ಕೇಳೋದಿಷ್ಟೇ, ಕಾರ್ಯಕ್ರಮ 3 ಗಂಟೆಗೆ ಪ್ರಾರಂಭ ಆಗುತ್ತೆ. 3 ಗಂಟೆಗೆ 3 ರಿಂದ 40 ನಿಮಿಷ ಇದಿದೆ, ಮಹಾಸಂಕಲ್ಪ ಇದೆ. ಸಂಕಲ್ಪ ಆದ್ಮೇಲೆ ನಿಮ್ಮ ಕೈಲಿ ಆವಾಹನೆ ಮಾಡಿಸಿ, ಮುದ್ರೆಗಳ ಮೂಲಕ ದೇವಿಯನ್ನು ಆವಾಹನೆ ಮಾಡಿಸಿ ಅರ್ಚನೆ ಆಗುತ್ತೆ. 1008 ಮಂತ್ರಗಳಿಂದ 1008 ಮಂತ್ರದ ಅರ್ಚನೆ ನೀವೇ ಮಾಡ್ತೀರಾ. ಮಾಡಾದ್ಮೇಲೆ ಹೋಮ ಶುರುವಾಗುತ್ತೆ. ಹೋಮ 4 ಗಂಟೆಗೆ ಶುರುವಾಗುತ್ತೆ. ಅದರಿಂದ 3 ಗಂಟೆಗೆ ಮಹಾಸಂಕಲ್ಪ. ಯಾರಾದ್ರೂ ಮಿಸ್ ಆದ್ರೆ ನಾನ್ ಜವಾಬ್ದಾರಿ ಇಲ್ಲ, ಮತ್ತೆ ಮಾಡ್ಸಕ್ಕಾಗಲ್ಲ. 3 ಗಂಟೆಗೆ ಸಂಕಲ್ಪಕ್ಕೆ ಇದ್ಬೇಕು. ಆಮೇಲೆ ಬಂದ್ರೆ ಸಂಕಲ್ಪ ಮಿಸ್ ಆಗತ್ತೆ. ಒಂದು. ಎರಡನೇದು, ನೀವು ಸ್ಥಳಕ್ಕೆ ಬಂದ್ಬಿಟ್ಟು ನಂಗೆ ನಿಂಬೆಹಣ್ಣು ತಂದಿಲ್ಲ, ಚಿಲ್ಲರೆ ಕಾಸಿಲ್ಲ, ಒಣಮೆಣಸಿನ್ಕಾಯಿ ಇಲ್ಲ, ತೆಂಗಿನಕಾಯಿ ಇಲ್ಲ ಅಂದ್ರೆ ನಾವು ಜವಾಬ್ದಾರಲ್ಲ. ತಿಂಗಳಿಂದ ಹೇಳ್ತಾ ಇದೀವಿ, ವೆಬ್ಸೈಟ್ ಅಲ್ಲೂ ಹಾಕಿದೀವಿ. ಅದರಿಂದ ಪ್ರತಿಯೊಂದು ತಗೊಂಡ್ಬರ್ಬೇಕು. ಅಲ್ಲಿ ಎಲ್ಲೂ ಸಿಗಲ್ಲ. ನೀವು ತಗೊಂಡ್ಬರ್ತೀವಿ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗ್ಬೇಕಿಲ್ಲ, ಯಶವಂತಪುರಕ್ಕೆ ಹೋಗ್ಬೇಕು, ಟೈಮ್ ಇಲ್ಲ. ಅದರಿಂದ ಪ್ರತಿಯೊಬ್ರು ಪಂಚಶಲ್ಯ ಗಂಡಸರು ನಾವೇನು ಎಲ್ಲಾ ದ್ರವ್ಯಗಳು, ತೆಂಗಿನಕಾಯಿ, ನಿಂಬೆಹಣ್ಣು, ಚಿಲ್ಲರೆ ಕಾಸು ಮತ್ತು ಒಣಮೆಣಸಿನ್ಕಾಯಿ, ಒಂದು ಬ್ಯಾಗು, ವಾಟರ್ ಬಾಟಲ್ ತರಬೇಕು. ಇದಿಷ್ಟು ಮರ್ತು ಬಂದ್ರೆ ನಿಮಗೆ ತಂತ್ರ ಮಾಡ್ಲಿಕ್ಕೆ ಆಗಲ್ಲ, ಪೂರ್ಣಾವತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಅಲ್ಲಿ ಬಂದು ಅಲ್ಲಿ ಮಾರ್ತಾರೆ, ಅಲ್ಲಿ ಯಾರು ನಾವು ಮಾರಲ್ಲ, ಅಲ್ಲಿ ತಂದು ಕುತ್ಕೊಳಕ್ ಆಗಲ್ಲ, ಸಮಯ ಇಲ್ಲ. ಇದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ರೋಗದಲ್ಲಿ ನರಳುತ್ತಿರೋರು ಬರೋದು ಬೇಡ. ತುಂಬಾ ರೋಗ, ಕೂರಕ್ಕಾಗಲ್ಲ, 10 ನಿಮಿಷ ಕೂರಕ್ಕಾಗಲ್ಲ, ಬಂದ್ಬಿಡ್ತಾರೆ. ನಂಗೆ ಸೊಂಟ ನೋವು, ಸಿಯಾಟಿಕಾ ಇದೆ, ಬೆನ್ನೋವು ಇದೆ, ಅದಿದೆ ಇದೆ ಅಂತೇಳಿ ರೋಗದಿಂದ ನರಳುವವರೆಗೆ ಬರೋದು ಬೇಡ. ಮನೆ ರೆಸ್ಟ್ ತಗೊಳ್ಳಿ. ಎರಡನೇದು, ಅತಿಯಾದ ವಯಸ್ಸಾದವರು, ಕೂರಕ್ಕಾಗಲ್ಲ, ಕಣ್ ಕಾಣೋದಿಲ್ಲ, ನಡೆಯಕ್ಕಾಗಲ್ಲ ಅಂಥವ್ರನ್ನ ಕರ್ಕೊಂಡು ಬರೋದು ಬೇಡ. ಯಾರು ಹೆಂಗಸಾಗ್ಲಿ ಗಂಡಸಾಗ್ಲಿ. ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡ್ ಬರ್ಬೇಡಿ, ನಿಮ್ ಪೂಜೆ ಮಾಡಕ್ಕೆ ತೊಂದರೆ ಆಗತ್ತೆ. ಅದರಿಂದ ಇದಿಷ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ನಿಮ್ದೇ ಚೆನ್ನಾಗಿ ಪೂಜೆ ಮಾಡ್ಬೇಕು ಅಂದ್ರೆ ಚಿಕ್ಕ ಮಕ್ಳು ಕರ್ಕೊಂಬರ್ಬೇಡಿ. ಅಯ್ಯೋ ಕರ್ಕೊಂಬಂದು ಪೂಜೆ ಮಾಡಕ್ ಬಿಡ್ಲಿಲ್ಲ ಈ ಹುಡುಗ, ಈ ಮಗು ಅಂತ ನಿಮ್ ಮಗು ನೀವೇ ಬೈಯೋದ್ ಬೇಡ, ಶಾಪ ಹಾಕೋದ್ ಬೇಡ. ಏನಾದ್ರು ಒಂದು ಅರೇಂಜ್ಮೆಂಟ್ ಮಾಡಿ ನೀವು ಬನ್ನಿ. ಮಕ್ಳು ಕರ್ಕೊಂಬರ್ಬೇಡಿ, ಊರಲ್ಲ ಪಾಪ ಮಕ್ಳಿಗೆ ಪೇಷನ್ಸ್ ಇಲ್ಲ. ಅದರಿಂದ ಯಾರು ನಿಮ್ಮ ಮನೇಲಿ ಬರಕ್ ಆಸೆ ಆದ್ರೆ ಬರಕ್ ಆಗ್ತಿಲ್ಲ, ರೋಗ ಬಾಧೆಯಿಂದ ಹಲವಾರು ಕಾರಣದಿಂದ, ಅಂತವ್ರು ಕೇಳಿ ನೀವು ತಗೊಂಬರೋ ತೆಂಗಿನಕಾಯಿ ಇದೆಯಲ್ಲ, ನೀವು ತತ್ತಾದಿಲ್ಲ ತೆಂಗಿನಕಾಯಿ, ಅದು 12 ನಿಂಬೆಹಣ್ಣು, 12 ಕಾಯಿನ್ಸು, ಒಣಮೆಣಸಿನ್ಕಾಯಿ, ಇದಿಷ್ಟನ್ನು ಅವ್ರ ಕೈಯಲ್ಲಿ ಮುಟ್ಟಿಸಿ ಪ್ರಾರ್ಥನೆ ಮಾಡಿಸ್ಕೊಂಡು ತಗೊಂಡ್ ಬನ್ನಿ ಅವ್ರ ಪರವಾಗಿ. ಹಾಗೆ ನೀವೇ ಪೂರ್ಣಾವತಿ ಮಾಡ್ಬೋದು, ತಂತ್ರ ಮಾಡ್ಬೋದು. ಇದಿಷ್ಟು ನಾವು ಯಾರು ಕರ್ಕೊಂಬರ್ಬೇಕು, ಯಾರು ಕರ್ಕೊಂಬರ್ಬಾರ್ದು, ಏನ್ ತರಬೇಕು, ಏನ್ ತರಬಾರ್ದು, ಸ್ಥಳ ಎಲ್ಲಿದೆ, ಯಾಕೆ ಬರ್ಬೇಕು ಅಂತಲೇ ಹೇಳಿದೆ. ಪೂಜೆ ನಾವು 3 ಗಂಟೆಗೆ ಸಂಕಲ್ಪ ಮಾಡಿ 3:40 ಅರ್ಚನೆ ಆಗಿ 4 ಗಂಟೆಗೆ ಹೋಮ ಪ್ರಾರಂಭ ಆಗತ್ತೆ. 4 ರಿಂದ 9 ವರೆಗೂ ನಾವು ಹೋಮಗಳು ಮಾಡ್ತೀವಿ. ಹೋಮದಲ್ಲಿ ಗಣ ಹೋಮ ಮಾಡ್ತೀವಿ. ಪ್ರತ್ಯಂಗಿರಾ ದೇವಿ ಅವತಾರಕ್ಕೆ ಕಾರಣ ನರಸಿಂಹ ಅವತಾರ. ನರಸಿಂಹರಿಗೆ ಶರೀರದಲ್ಲಿ ಶಾಖೋತ್ಪತ್ತಿಯಾಗಿ ರೋಗ ಶುರುವಾದಾಗ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಯಾರ ಕೈಲೂ ಆಗ್ತದ್ರಿಂದ ಶರವದೇವರ ಮುಖಾಂತರ ಶರವೇಶ್ವರನಿಂದ ಪ್ರತ್ಯಂಗಿರ ಜಗತ್ತಿಗೆ ಅವತರಿಸ್ತಾರೆ. ಅದರಿಂದ ಗಣ ಹೋಮ, ಗಣಪತಿ ಹೋಮ ಆದ್ಮೇಲೆ ಶರವೇಶ್ವರ ಹೋಮ, ಭೈರವ ಪ್ರತ್ಯಂಗಿರ ಅಣ್ಣ ಅವರು, ಪ್ರತ್ಯಂಗಿರ ದೇವಿಯ ಬ್ರದರ್, ಜಾಗ ಕೊಟ್ಟಿದ್ದಾರೆ ಅವರು ಸ್ಮಶಾನದಲ್ಲಿ ವಾಸ ಮಾಡ್ಲಿಕ್ಕೆ ಪ್ರತ್ಯಂಗಿರ ದೇವಿಗೆ. ಅದರಿಂದ ಅವರನ್ನ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು 21 ವೆರೈಟಿ ಕಾಳಿಯರು, 21 ವೆರೈಟಿ ದುರ್ಗಿಯರು, ದಶಮಹಾಕಾಳಿಯರು, 40ಕ್ಕಿಂತಲೂ ಹೆಚ್ಚು ಪ್ರತ್ಯಂಗಿರ ಹೋಮಗಳು ವಿವಿಧ ತೊಂದರೆಗಳಲ್ಲಿ ಏನೇನೋ ಮಾಡಿರ್ತಲ್ಲ ಆಯಾ ತೊಂದರೆಗಳಿಗೆ ಮಂತ್ರ ಹೇಳಿ ತಂತ್ರ ಮಾಡಿಸೋದು. ಹೀಗಾಗಿ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಈ ಒಂದು ಪ್ರತ್ಯಂಗಿರ ಯಾಗವನ್ನ ಮಾಡಿ ಕೊನೆಗೆ ನಾವು ಬಲಿ ಇಡ್ತೀವಿ. ಅವತ್ತಿನ ದಿವಸ ಬಲಿ ಅಮಾವಾಸ್ಯೆ ಆಗಿರೋದ್ರಿಂದ ಬಲಿ ಕೊಡೋದು ಎಲ್ಲ ಹೋಮ ಆಗಿ ಆರತಿ ಎಲ್ಲ ಆದ್ಮೇಲೆ ಬಲಿ ಹರಣ ಆಗತ್ತೆ. ಆಮೇಲೆ ನಿಮ್ಗೆ ತೀರ್ಥ ಪ್ರಸಾದ ಕೊಡ್ತೀವಿ. ತೀರ್ಥ ಪ್ರಸಾದ ಕೊಟ್ಟಾದ್ಮೇಲೆ ನಿಮ್ಗೆ ಮನೆಗೆ ತಗೊಂಡೋಗಿ ಪ್ರಸಾದ ಕೊಡ್ತೀವಿ. ಅದಕ್ಕೊಂದು ಸಣ್ಣ ಬ್ಯಾಗ್ ತಗೊಂಡ್ಬರ್ಬೇಕು. ಎಲ್ಲಾ ದೇವರ ಕಳಶಕ್ಕೆ ನಾವು ಆಹ್ವಾನ ಮಾಡಿರ್ತೀವಿ. ದುರ್ಗಿಯರು, ಕಾಳಿಯರು, ದಶಮಹಾಕಾಳಿ, ಪ್ರತ್ಯಂಗಿರ ಎಲ್ಲ. ಮತ್ತೆ ನವಪಾಷಾಣದ್ದು ಕೂಡ ಒಂದು
ಪೂಜೆ ಮಾಡಿರ್ತೀವಿ, ಅದರ ತೀರ್ಥ ಬೇಕು, ಕಳಶದ ತೀರ್ಥದಿಂದ ನಿಮ್ಗೆ ಸ್ನಾನ ಮಾಡಿಸ್ತೀವಿ, ಪ್ರೋಕ್ಷಣೆ ಮಾಡಿಸ್ತೀವಿ, ಸ್ನಾನ ಶಂಖದಿಂದ. ಯಾಕಂದ್ರೆ ಬಲಿ ಆದ್ಮೇಲೆ ಪ್ರತ್ಯಂಗಿರೆ ಆದ್ಮೇಲೆ ತೀರ್ಥ ಸ್ನಾನ ಆಗ್ಬೇಕು. ಇಲ್ಲಿ ಯಾವುದು ನದಿ ಇಲ್ಲ, ಕೆರೆ ಬಾವಿ ಯಾವುದು ಇಲ್ಲ, ಆದ್ರಿಂದ ಕಳಶದಕ್ಕೆ ಇಟ್ಟಂತ ನೀರನ್ನ ಕಳಶೋದಕ ಅಂತೀವಿ. ಆ ಶುದ್ಧೋದಕದಿಂದ ಅಲ್ಲಿ ಪೂಜಾ ಕೂತರು ಎಲ್ರಿಗೂ ಕೂಡ ನಾವು ಸ್ನಾನ ಮಾಡಿಸ್ತೀವಿ. ಇದೆಲ್ಲ ಮಾಡಿಸೋಷ್ರೊಳಗೆ 9-9:30 ಆಗತ್ತೆ. ಅದರಿಂದ ನನಗೆ ಲೇಟ್ ಆಗೋಯ್ತು, ಮನೆ ಗಂಡನ ಬಿಟ್ಟು ಬಂದಿದ್ದೀನಿ, ಹೆಂಡತಿ ಬಿಟ್ಟು ಬಂದಿದ್ದೀನಿ, ಮಕ್ಳು ಬಿಟ್ಟು ಬಂದಿದ್ದೀನಿ, ನಾನು ಹೊರಡಬೇಕು ಅನ್ನೋದ್ರೆ ಬೇಗ ಹೊರಡ್ಬೋದು. ನಮ್ ಫುಲ್ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ಇರ್ಬೇಕು ಅಂದ್ರೆ ಆತರ ಮಾಡಬಾರ್ದು, ಗಡಿಬಿಡಿ ಮಾಡಬಾರ್ದು. ನಮ್ಗೆ ಟ್ರೈನ್ ಮಿಸ್ ಆಗುತ್ತೆ, ಬಸ್ ಮಿಸ್ ಆಗುತ್ತೆ, ಫ್ಲೈಟ್ ಮಿಸ್ ಆಗುತ್ತೆ, ಇವೆಲ್ಲ ನಮ್ಗೆ ಟೆನ್ಷನ್ ನಾವು ತಗೋಬಾರ್ದು, ನೀವು ಕೊಡಬಾರ್ದು ನಮ್ಗೆ. ಅದರಿಂದ ನೀವೇನೋ ಟಿಕೆಟ್ ವಾಪಸ್ ಹೋಗಿ ಬುಕ್ ಮಾಡಿಸ್ಕೊಳ್ಳೋದಿಗಿದ್ರೆ 10 ಗಂಟೆ ಮೇಲೆ ನೀವು ಮಾಡಿಸ್ಕೊಡಿ. ಯಾಕಂದ್ರೆ ತೀರ್ಥ ಸ್ನಾನ ಆಗ್ಬೇಕು. ಅದು ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಆರಾಮಾಗಿ ಊಟ ಮಾಡಿ ನೀವು ಹೋಗೋ ತರ ನೀವು ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಅದರಿಂದ ಯಾರು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಲೇಟ್ ಆಗುತ್ತೆ, ಇಷ್ಟೆಲ್ಲ ವರ್ಷ ಪೂರ್ತಿ, ಇಷ್ಟು ವಯಸ್ಸು ಪೂರ್ತಿ ಲೇಟ್ ಆಗಿದೆ, ಅವತ್ತೊಂದ್ ದಿವಸ ಅಮಾವಾಸ್ಯೆ ದಿವಸ ನಿಮ್ಮ ಕರ್ಮ ಎಲ್ಲ ಕಳ್ಕೋಬೇಕು ಅಂದ್ರೆ ನೀವು ಲೇಟ್ ಆಗಿ ಹೋಗ್ಲೇಬೇಕು. ಯಾಕಂದ್ರೆ ನಾವು ಯಾವ್ದೇ ರೀತಿ ಸ್ಟೆಪ್ಸ್ ಮಿಸ್ ಮಾಡಕ್ಕಾಗಲ್ಲ. ನೀವು ಲೇಟ್ ಆಗ್ತೀರಾ ಅಂದ್ಬಿಟ್ಟು ನಾನು ಆ ಪೂಜೆ ಮಿಸ್ ಮಾಡಕ್ಕಾಗಲ್ಲ, ಆ ಮಂತ್ರ ಮಿಸ್ ಮಾಡಕ್ಕಾಗಲ್ಲ, ಆ ತಂತ್ರ ಮಿಸ್ ಮಾಡಕ್ಕಾಗಲ್ಲ. ಇದು ಪ್ರತಿಗ್ರಹ ಯಾಗ. ಇದು ಲಕ್ಷಗಟ್ಟಲೆ ಕೊಟ್ಟರು ಈ ತರ ಮಾಡಲ್ಲ ಯಾರು ನಿಮಗೆ. ನಾವು ಮಾಡ್ತಾ ಇದೀವಿ ಒಂದು ಫುಲ್ ಕಂಪ್ಲೀಟ್ ಪ್ಯಾಕೇಜು. ಗಣಹೋಮದಿಂದ ಗಣಪತಿ, ಭೈರವ, ಶರಬೇಶ್ವರ, ನರಸಿಂಹ, ಕಾಳಿ, ದುರ್ಗಿ, ದಶಮಹಾಕಾಳಿಯರು ಪ್ರತ್ಯೇಕ ಇಷ್ಟು ಜನರು ಕೂಡ ಎಲ್ಲ ಸೇರಿ ಮಾಡ್ತಾ ಅವನು ತುಂಬ ವಾತಾವರಣದಲ್ಲಿ ನೀವಿದ್ದು ನಿಮ್ಗೆಲ್ಲಾ ಕರ್ಮಗಳನ್ನ ಕಳ್ಕೊಂಡು ಹೋಗುವಂತ ತಾಳ್ಮೆ, ಸಂತೋಷ, ಉತ್ಸಾಹ ನಿಮ್ಮಲ್ಲಿ ಇರಬೇಕು. ಆದ್ರಿಂದ ಗಡಿಬಿಡಿ ಮಾಡಬೇಡಿ. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟಿಕೆಟ್ ಬುಕ್ ಮಾಡಿದ್ರೆ 10 ಗಂಟೆ ಮೇಲೆ ಮಾಡ್ಕೊಳ್ಳಿ. ನಮ್ಗೆ ಹೊತ್ತಾಗ್ತಿದ್ರೆ ನಾವು ಹೋಗ್ಬೇಕು ಅಂದ್ರೆ ನೀವು ಹೋಗ್ಬೋದು. ನಾವು ಬೇರೆ ಏನಾದ್ರು ನಿಮ್ಗೆ ಮಿಸ್ ಆದ್ರೆ ಅದು ನಿಮ್ಗೆ ಬಿಟ್ಟಿತ್ತು. ಅದರಿಂದ ತೀರ್ಥಸ್ಥಾನ ಆದ ತಕ್ಷಣ ನಿಮ್ಗೆ ಪ್ರಸಾದ ವಿನಿಯೋಗ ಆಗತ್ತೆ. ಆರಾಮಾಗಿ ಊಟ ಮಾಡಿಕೊಂಡು ಪ್ರಸಾದ ತಗೊಂಡು ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಇದಿಷ್ಟು ನಾವು ನಿಮ್ಗೆ ಕೊಡುವಂತ ಇನ್ಸ್ಟ್ರಕ್ಷನ್ಸ್. ಬಹಳ ಜನ ಇದು ಕೇಳಿದ್ದಾರೆ, ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡ್ತಾ ಇದೀವಿ. ಯಾರು ಹೆಂಗಸು ಮುಟ್ಟಾಗಿದ್ರೆ ಅವರು ಬರೋಂಗಿಲ್ಲ. ಅಕಸ್ಮಾತ್ ಮುಟ್ಟಾಗಿದ್ರೆ 6ನೇ ದಿನ ಸ್ನಾನ ಮಾಡಿ ಬರ್ಬೇಕು. ಇಲ್ಲಿ ಉಚ್ಚಿಷ್ಟ ಚಂಡಾಳಿ ಪ್ರತ್ಯಂಗಿರ ಮತ್ತೆ ನಾವು ಭೈರವಿ ಪ್ರತ್ಯಂಗಿರ ಇವೆಲ್ಲ ಮಾಡೋದ್ರಿಂದ ಸ್ವಲ್ಪ ಮಡಿ ಬೇಕಾಗತ್ತೆ. ಆದ್ರಿಂದ ಯಾರು ಹೆಣ್ಮಕ್ಳು ಮೆನ್ಸಸ್ ಆಗಿದ್ರೆ ಸ್ನಾನ ಮಾಡ್ಕೊ 5-6ನೇ ದಿನ ಸ್ನಾನ ಮಾಡ್ಕೊಂಡು ಬರ್ಬೇಕು. ನಿಮ್ಮಲ್ಲಿ ಏನೋ ಸೂತ್ಕ ಇತ್ತು ಅಂತಂದ್ರೆ ಬರಬೇಡಿ, ಅಲ್ಲಿಂದಲೇ ಪ್ರಾರ್ಥನೆ ಮಾಡ್ಬೇಡಿ ಅಷ್ಟೇ. ಸೊ ಯಾವುದೇ ರೀತಿ ಗೊಂದಲ ಇರಬಾರ್ದು ಅಂತೇಳಿ ಇಷ್ಟೆಲ್ಲ ಹೇಳಿದ್ದೀನಿ. ಆಮೇಲೆ ನಮ್ಮ ಸಂಸ್ಥೆಯಿಂದ ಜೆನೆಟಿಕ್ಸ್ ಅಂತ ಒಂದು ಕಂಪ್ನಿಯಿಂದ ನಿಮಗೆ ಮೆಸೇಜ್ ಬರ್ತಾ ಇದೆ, ಇದು ಯಾವುದೋ ಬೇರೆದು ಅಂದ್ಬಿಟ್ಟು ಡಿಲೀಟ್ ಮಾಡಬೇಡಿ, ಅದರಲ್ಲಿ ಎಲ್ಲ ಪ್ರತ್ಯೇಕ ಆಗೋದು ಇನ್ಫಾರ್ಮೇಶನ್ ಹಾಕಿದೀವಿ. ಆ ಜೆನೆಟಿಕ್ಸ್ ಅನ್ನೋ ಕಂಪ್ನಿದು ನಾವು ನಿಮ್ಗೆಲ್ಲ ನೋಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಅದರಿಂದ ಯಾರ್ಯಾರಿಗೆ ವಾಟ್ಸಪ್ ಅಲ್ಲಿ ಬಂದಿದೆಯೋ, ಇಮೇಲ್ ಅಲ್ಲಿ ಬಂದಿದೆಯೋ ದಯವಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡಿ ನೀವು ಎಲ್ಲಾ ಇನ್ಫಾರ್ಮೇಶನ್ ಓದ್ಕೋಬೇಕು. ಆ ಜೆನೆಟಿಕ್ಸ್ ಕಂಪ್ನಿದು ಒಂದು ಮೆಸೇಜ್ ಅಲ್ಲಿ ನಮ್ದೆಲ್ಲ ಯಾವ್ದು ಡೀಟೇಲ್ಸ್ ಇದೆ. ಇನ್ನೊಮ್ಮೆ ಹೇಳ್ತೀನಿ, ಇದು ಡಾಕ್ಟರ್ ಅಂಬೇಡ್ಕರ್ ಮೈದಾನದಲ್ಲಿ ನಡೀತಿಲ್ಲ, ಇದು ನಡೀತಾ ಇರೋದು ಇಸ್ಕಾನ್ ಆಪೋಸಿಟ್ ಮಹಾಲಕ್ಷ್ಮಿ ಲೇಔಟ್ ಅಂತಿದೆ. ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲೇ, ಕರೆಕ್ಟ್ ಹಿಂಭಾಗದಲ್ಲೇ ಮೈದಾನ, ಅಲ್ಲಿ ಬರಬೇಕು. ರಿಜಿಸ್ಟ್ರೇಷನ್ ನಾವು 12ವರೆಗೆ ಶುರು ಮಾಡ್ಕೊಳ್ತೀವಿ, ಯಾಕಂದ್ರೆ ಬಹಳಷ್ಟು ಜನ ಆಗಿದ್ದಾರೆ. ಅದರಿಂದ 1000 ಜನ ಇರೋದ್ರಿಂದ ಅದು ಅರ್ಧ ಗಂಟೆಲಿ ಆಗಲ್ಲ. ಎಲ್ಲರೂ ತಾಳ್ಮೆ ನೋಡಿ ಕೂರಿಸ್ಬೇಕು. ಹೀಗಾಗಿ ನಾವು 12ವರೆಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಅದೇ ಪೂಜೆ ಆಗೋದೇ 3 ಗಂಟೆ ಶುರುವಾಗುತ್ತೆ, ಹೋಮ 4 ಗಂಟೆಗೆ ಶುರುವಾಗುತ್ತೆ. ಯಾಕಂದ್ರೆ ನಿಮ್ ಕೈ ಆವಾಹನೆ, ಸಂಕಲ್ಪ, ಆವಾಹನೆ, ಅರ್ಚನೆ ಎಲ್ಲ ಆಗ್ಬೇಕು. ಎಲ್ಲ ಆದ್ಮೇಲೆ 4 ಗಂಟೆಗೆ ಗಣಪತಿ ಹೋಮದಿಂದ ಪ್ರಾರಂಭ ಮಾಡ್ತೀವಿ. ಏನಾದ್ರು ಡೌಟ್ ಇದ್ರೆ ಮತ್ತೆ ನಮ್ಮ ಗ್ರೂಪ್ ಅಲ್ಲಿ ಹಾಕಿರೋ ನಂಬರ್ಗಳಿಗೆ ಕಾಲ್ ಮಾಡಿ ಮಾತಾಡಿ. ಸಂದೇಹ, ಸಂಶಯ ಯಾವುದು ಇರಬಾರ್ದು, ಅನುಮಾನ ಯಾವುದು ಇರಬಾರ್ದು. ಪೂಜೆಯಿಂದ ತುಂಬು ಹೃದಯದಿಂದ ಭಕ್ತಿಯಿಂದ ಮಾಡಿದ್ದೆ ಅದು ದೊಡ್ಡ ಪವಾಡ ಆಗತ್ತೆ. ಪ್ರಾರ್ಥನೆ ಪೂಜೆಗೆ ಆಗುವಂತ ಪವಾಡ ಇನ್ಯಾವ್ದ್ರೂ ಆಗಲ್ಲ. ಅದಕ್ಕೆ ಎಲ್ಲರೂ ನಗ್ನಗ್ತಾ ಬನ್ನಿ, ಜಗಳ ಮಾಡಕ್ ಬರಬೇಡಿ. ನಾನು ಅಂತವ್ರು, ಆ ಕೋಟ್ಯಾಧಿಪತಿ, ನಾನು ಆ ಇದನ್ನ ನಾನು ಹಿಂಗ್ ಮಾಡ್ಬಿಟ್ರು, ಹಂಗ್ ಕೊಟ್ರು, ಇದೆಲ್ಲ ದೇವ್ರ ಮುಂದೆ ನಾವೇನು ಅಲ್ಲ. ಒಬ್ಬ ಮನುಷ್ಯರಾಗಿ ಬನ್ನಿ. ಹಣ ಮದ, ರೂಪ ಮದ, ಧನ ಮದ, ಯಮ್ಮನ ಮದ ಯಾವ ಇನ್ಫ್ಲೋ ಎಲ್ಲ ಯಾರು ಬಂದ್ರು ಪೂಜೆಗೆ ಒಬ್ರಿಗನೆ, ಅವ್ರ ಸ್ಪೆಷಲ್ ಏನಿಲ್ಲ. ಅದರಿಂದ ಯಾರು ಬಂದು ಗಲಾಟೆ ಮಾಡಕ್ಕೆ ಅಂತ ಬಂದ್ರೆ ಪೂಜಾ ಭಂಗ ದೋಷ ಬರ್ತದೆ, ಯಾಗ ಭಂಗ ದೋಷ ಬರ್ತದೆ. ಅದರಿಂದ ಏನೇ ಇದ್ರು ನನ್ನ ಕಡೆಯಿಂದ ತಪ್ಪಿದ್ರು ಕೂಡ ಸಹಿಸ್ಕೋಬೇಕು, ನಿಮ್ ಕಡೆ ಕೂಡ ತಪ್ಪಿದ್ರೆ ನಾನು ಸಹಿಸ್ಕೋತೀನಿ. ಹಾಗಂತೇಳಿ ಗಲಾಟೆ ಗೊಂದಲ ಮಾಡಬಾರ್ದು.
ಇದು ದೇವಿ, ಪ್ರತ್ಯಂಗಿರಾ ದೇವಿ, ಅಟಾಮಿಕ್ ಬಾಂಬ್ ಜೊತೆ ನಾವು ಸಂಪರ್ಕ ಬೆಳೆಸ್ತಾ ಇದೀವಿ. ಅದರಿಂದ ತುಂಬ ಹೃದಯದಲ್ಲಿ ಭಕ್ತಿ ಇದ್ದು ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇದ್ರೆ ಎರಡು ಕೈಯಿಂದ ಕಾಯ ವಾಚ ಮನಸ್ಸಿನಿಂದ ನಾವೆಲ್ಲ ಕರ್ಮಗಳನ್ನು ಮಾಡಿ ಎಲ್ಲ ಕೆಟ್ಟ ಕರ್ಮ ಕಳ್ಕೊಂಡು ಒಳ್ಳೆ ಕರ್ಮಕ್ಕೆ ಪುಣ್ಯಕ್ಕೆ ಭಾಗಿಯಾಗ್ಬೋದು. ಹೀಗಾಗಿ ಈ ಒಂದು ಎಪಿಸೋಡ್ನ ಯಾಗಕ್ಕೆ ಯಾರು ಕೂತಿದಾರೋ ಅವರು, ಆಮೇಲೆ ನಿಮ್ ಜೊತೆ ಬರ್ಬೇಕಾದ್ರೆ ಈಗ ಒಬ್ಬ ಬಂದ್ರೆ ನಿಮ್ ಜೊತೆ 2-3 ಜನ ಬರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಗಂಡ ಬಂದ್ರೆ ಹೆಂಡತಿ ಮಕ್ಳು ಬರ್ತಾರೆ, ಹೆಂಡತಿ ಬಂದ್ರೆ ಗಂಡ ಬರ್ತಾರೆ. ಯಾರು ಪೂಜೆ ಕೂತಿದಾರೋ ಅವ್ರು ಮಾತ್ರ ಒಳಗೆ ಕೂರಿಸ್ತಿ, ಬಾಕಿಯವ್ರನ್ನೆಲ್ಲ ಬೇರೆ ಕಡೆ ಕೂರಿಸ್ತೀವಿ. ಅಲ್ಲಿಂದ ಅವರು ನೋಡ್ಬೋದು ಕಾರ್ಯಕ್ರಮ. ಅದರಿಂದ ಬೇರೆಯವ್ರು ನಿಮ್ ಜೊತೆ ಬೇರೆಯವ್ರು ಯಾರು ಬಂದ್ರೆ ಅವನ ಬೇರೆ ಜಾಗದಲ್ಲಿ ಒಳ್ಳೆ ಜಾಗದಲ್ಲಿ ಆರಾಮ ಕೂತ್ಕೊಂಡು ಪೂಜೆ ಹೋಮ ಎಲ್ಲ ನೋಡ್ಲಿಕ್ಕೆ ಅವಕಾಶ ಇದೆ, ನೋಡ್ಬೋದು. ನಿಮ್ಮ ಜೊತೆ ಕೂತ್ ಮಾಡ, ಯಾಕಂದ್ರೆ ತಂತ್ರ ಮಾಡುವಾಗ ಬೇರೆಯವ್ರು ಯಾರು ಪಕ್ಕದಲ್ಲಿ ಇರಬಾರ್ದು. ನಿಮ್ ಕರ್ಮ ನೀವೇ ತಕೊಳ್ಬೇಕು. ಅದಕ್ಕೋಸ್ಕರ ಬೇರೆ ಯಾರು, ಇನ್ನೊಂದ್ಸಲ ಹೇಳ್ತೀನಿ, ಚಿಕ್ಕ ಮಕ್ಳು ಕರ್ಕೊಂಬಂದು ನಿಮ್ ತೊಂದರೆ ನಿಮಗೂ ತಗೋಬೇಡಿ, ನಮಗೂ ತೊಂದರೆ ಕೊಡ್ಬೇಡಿ. ಆರೋಗ್ಯದಲ್ಲಿ ಕೆಟ್ಟೋಗಿರೋರು ಕೂರಕ್ಕಾಗಲ್ಲ, ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು, ಪದೇ ಪದೇ ಏನೋ ಒಂದು ಪ್ರಾಬ್ಲಮ್ ಇರ್ತದೆ, ನೀವು ಅವ್ರನ್ನೇ ನೋಡ್ತಿರೋ ಇಲ್ಲ ಪೂಜೆನೇ ಮಾಡ್ತಿರೋ. ಅದರಿಂದ ಇದೆಲ್ಲ ಗಮನದಲ್ಲಿಟ್ಕೊಂಡು ನಗನಗ್ತಾ ಸಂತೋಷವಾಗಿ ಬನ್ನಿ. ಹೋಗ್ತಾ ಎಲ್ಲಾ ಕಾಳಿ ದುರ್ಗಿ ಪ್ರತ್ಯಂಗಿರ ಆಶೀರ್ವಾದ ತುಂಬಿಕೊಂಡು ತಗೊಂಡು ಹೋಗಿ ಹೊಸ ವರ್ಷ ಯುಗಾದಿ ಹಬ್ಬನ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿ ಅಂತ ಹೇಳ್ತಾ, ಏನಾದ್ರು ಡೌಟ್ ಇದೆ ಮತ್ತೆ ಕಾಲ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.